ಎಲ್ಲರಿಗೂ ನಮಸ್ಕಾರ. ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ಸಸ್ಯಗಳಲ್ಲಿ ಸಾಗಾಣಿಕೆ. ಸಸ್ಯಗಳಲ್ಲಿ ಸಾಗಾಣಿಕೆ ನೀರು ಮತ್ತು ಖನಿಜಗಳನ್ನು ಬೇರಿನಿಂದ ಮತ್ತು ಆಹಾರವನ್ನು ಸಸ್ಯದ ಇತರೆ ಭಾಗಗಳಿಗೆ ಪೂರೈಸುವ ಪ್ರಕ್ರಿಯೆಯಾಗಿದೆ. ಇದು ಸೈಲಮ್ ಮತ್ತು ಫ್ಲೋಯಮ್ ಎಂಬ 4 ಅಂಗಾಂಶಗಳ ಮೂಲಕ ನಡೆಯುತ್ತದೆ. ಸೈಲಮ್ ಇದು ಬೇರಿನಿಂದ ನೀರುಗಳನ್ನು ಸಸ್ಯದ ಇತರೆ ಭಾಗಗಳಿಗೆ ಏಕಮುಖವಾಗಿ ಸಾಗಿಸುತ್ತದೆ. ಫ್ಲೋಯಮ್ ವಿದ್ಯುತ್ ಸಂಶ್ಲೇಷಣೆಯ ಮೂಲಕ ತಯಾರಾದ ಆಹಾರವನ್ನು ಸಸ್ಯದ ಕಾಂಡ, ಹೂವು, ಬೇರುಗಳಿಂದ ಸಾಗಿಸಲ್ಪಡುತ್ತದೆ. ಸೈಲಮ್ನ ವಿಶೇಷತೆಗಳು: ಸೈಲಮ್ ದ್ರವಣಾವಸ್ಥೆಯಲ್ಲಿರುವ ಸೈಟೋಪ್ಲಾಸಂ ಅನ್ನು ಕೊಯ್ದುಕೊಂಡು ನಿರ್ಜೀವವಾಗಿರುತ್ತದೆ ಮತ್ತು ನೀರಿನ ಹರಿವಿಗೆ ಟೊಳ್ಳಾದ ಕೊಳವೆಯನ್ನು ರೂಪಿಸುತ್ತದೆ. ಮತ್ತು ಸೈಲಮ್ನ ಗೋಡೆಗಳು ಹೆಚ್ಚು ದಪ್ಪವಾಗಿ ಮತ್ತು ಸಸ್ಯಕ್ಕೆ ರಚನಾತ್ಮಕ ಶಕ್ತಿಯನ್ನು ನೀಡುತ್ತವೆ. ನೀರು ಬೇರುಗಳಿಂದ ಮೇಲಕ್ಕೆ ಚಲಿಸುವಂತೆ ಮಾಡುತ್ತದೆ. ಫ್ಲೋಯಂನ ವಿಶೇಷತೆಗಳು: ಇವು ಪ್ರವಾಹ ವ್ಯವಸ್ಥೆಯಲ್ಲಿ ಜೀವಂತವಾಗಿರುತ್ತವೆ. ಸಕ್ಕರೆ ಮತ್ತು ಪೋಷಕಾಂಶಗಳನ್ನು ಎಲೆಗಳಿಂದ ಕಾಂಡಗಳಿಗೆ ಮತ್ತು ಬೇರುಗಳಿಗೆ ಸಾಗಿಸುತ್ತವೆ ಮತ್ತು ಇದರ ಗೋಡೆಗಳು ಸೆಲ್ಯುಲೋಸ್ಗಳಿಂದ ಇರುತ್ತವೆ. ಧನ್ಯವಾದಗಳು.